ಎಲ್ರಿಗೂ ನಮಸ್ಕಾರ. ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾಗಿರುವಂಥ ಉದ್ದೇಶ ದಿನಾಂಕ 16ರಂದು ಅಂದರೆ ಬರುವ ಶುಕ್ರವಾರ ದಿವಸ ಜಿಲ್ಲೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಜೊತೆಗೆ ಕಂದಾಯ ಸಚಿವರು, ಸಣ್ಣ ನೀರಾವರಿ ಸಚಿವರು, ಉಸ್ತುವಾರಿ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾಯರು ಹಾಗೆ ಇನ್ನಿತರ ಮಂತ್ರಿಗಳು ಆಗಮಿಸಲಿಕ್ಕಿದ್ದಾರೆ. ಮತ್ತು ಆಗಮಿಸುವಂಥ ಪ್ರಮುಖ ಉದ್ದೇಶ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಇದು ಅದರ ಉದ್ಘಾಟನೆ ಮಾಡುವಂಥದ್ದು ಮತ್ತು ಜಿಲ್ಲೆಯ ಎಲ್ಲ ವಿವಿಧ ಇಲಾಖೆಗಳು ಕೂಡ ಅದರಲ್ಲಿ ಸುಮಾರು 21 ಇಲಾಖೆಗಳಿಗೆ ಆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಹಾಗಾಗಿ ಸಂಪೂರ್ಣ ಜಿಲ್ಲೆಯ ಒಂದು ಕೇಂದ್ರವಾಗಿ ಪಡೀಲ್ನಲ್ಲಿ ಹೊಸ ಕಟ್ಟಡದಲ್ಲಿ ಅದೊಂದು ಮೂಡಿಬರುವಂಥ ಸಂದರ್ಭದಲ್ಲಿ ಅದರ ಉದ್ಘಾಟನೆಯನ್ನು ಮಾಡಲು ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. ಆಗಮಿಸುವಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಏನು ಹೇಳಿದ್ದೇವೆ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪೋಡಿ ಮುಕ್ತ ರಾಜ್ಯವನ್ನಾಗಿ ಮಾಡಿ ರಾಜ್ಯದಲ್ಲಿ ವಾಸಿಸ್ತಿರುವಂಥ ಪ್ರತಿಯೊಬ್ಬ ಕಂದಾಯ ಇಲಾಖೆಯಲ್ಲಿರುವಂಥ ಅರ್ಜಿ ಹಾಕಿದಂಥ ಪ್ರತಿಯೊಬ್ಬನ ಜಮೀನಿಗೂ ಹಕ್ಕುಪತ್ರವನ್ನು ಕೊಡ್ತೀವಿ, ಆರ್ಟಿಸಿಯನ್ನು ಕೊಡ್ತೀವಿ ಅಂತೇಳುವಂಥದ್ದು ನಾವು ಚುನಾವಣೆಯ ಪ್ರಣಾಳಿಕೆಯಲ್ಲಿ ನಾವು ಹೇಳಿಕೊಂಡಿದ್ದೆವು. ಆ ಪ್ರಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 10,000 ಮಂದಿಗೆ ಪೋಡಿಯನ್ನು ಮಾಡಿ ಪ್ಲಾಟಿಂಗನ್ನು ಮಾಡಿ ಅವರಿಗೆ ಆರ್ಟಿಸಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನಿಮ್ಗೆ ಹೇಳಬೇಕಾಗಿದ್ದರೆ ಬೆಳ್ತಂಗಡಿಯಲ್ಲಿ ಸುಮಾರು 2,000 ಮಂದಿಗೆ, ಬಂಟ್ವಾಳದಲ್ಲಿ ಸುಮಾರು 1,000 ಮಂದಿಗೆ, ಮೂಡಬಿದಿರೆಯಲ್ಲಿ ಸುಮಾರು 1,000 ಮಂದಿಗೆ, ಅದೇ ರೀತಿ ಮುಲ್ಕಿಯಲ್ಲಿ 500 ಮಂದಿಗೆ, ಪುತ್ತೂರಿನಲ್ಲಿ 1,750 ಮಂದಿಗೆ, ಸುಳ್ಯದಲ್ಲಿ ಸುಮಾರು 900 ಮಂದಿಗೆ, ಕಡಬದಲ್ಲಿ ಸುಮಾರು 500 ಮಂದಿಗೆ, ಈ ರೀತಿ ಅದೇ ರೀತಿ ಮಂಗಳೂರು ನಗರದಲ್ಲಿ ಕೆಲವು ಭಾಗಗಳಲ್ಲಿ ವಾಸಿಸುವಂಥವರಿಗೆ ಹಕ್ಕುಪತ್ರಗಳನ್ನು ಅದು ಬೇರೆ ಬೇರೆ ಯೋಜನೆಗಳನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿ ಇದು ಮೂಡಿ ಬರ್ತದೆ. ಬರೀ ಉದ್ಘಾಟನಾ ಕಾರ್ಯಕ್ರಮ ಮಾತ್ರವಲ್ಲ, ಸುಮಾರು 10,000 ಮಂದಿಗೆ ವಿವಿಧ ಯೋಜನೆಗಳ ಹಕ್ಕುಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಆಗ್ತದೆ ಅಂತೇಳೋದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಹಕ್ಕುಪತ್ರಗಳ ಜೊತೆಗೆ ಅಂಗವಿಕಲರಿಗೆ ಅವರ ವೆಹಿಕಲ್ಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಸವಲತ್ತುಗಳು, ಅಥವಾ ಅಲ್ಪಸಂಖ್ಯಾತರು ಮತ್ತು ಬೇರೆ ಬೇರೆ ನಿಗಮದ ವತಿಯಿಂದ ಟ್ಯಾಕ್ಸಿಗಳನ್ನು ಕೊಡುವಂಥದ್ದು ಇರ್ಬೋದು, ಕೃಷಿಗೆ ವೆಹಿಕಲ್ಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಸಾಲ ವಿತರಣೆ ಇರ್ಬೋದು, ಇಂಥ ಕಾರ್ಯಕ್ರಮಗಳು. ಅದೇ ರೀತಿ ಅನೇಕ ಮಂದಿಗೆ ಹಕ್ಕುಪತ್ರಗಳನ್ನು ಇರ್ಬೋದು, 94CC ಇರ್ಬೋದು, ಇದು ಎಲ್ಲವನ್ನು ಸೇರಿಸಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮಗಳ ಯೋಜನೆಗಳನ್ನು ಜಾರಿಗೆ ತರಬೇಕು ಮತ್ತು ಅವರ ಕೈಗೆ ಅವರ ಹಕ್ಕುಗಳನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಪ್ರಮುಖ ಉದ್ದೇಶ ಇದೆ. ಇವತ್ತು ಪೋಡಿ ಮುಕ್ತ ಮಾಡ್ತೇವೆ ಅಂದಾಗ ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ನಮ್ಮ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಅದು ಒಂದು ವಾರ್ ಫೂಟ್ ಲೆವೆಲಲ್ಲಿ ತೆಗೆದುಕೊಂಡು, ಇದು ಒಂದು ಬದ್ಧತೆಯ ನೆಲೆಯಲ್ಲಿ ತೆಗೆದುಕೊಂಡು, ಒಂದು ಫ್ಲಾಟ್ನಲ್ಲಿ ಅಥವಾ 1 ಎಕರೆ ಜಾಗದಲ್ಲಿ 10 ಮಂದಿ ವಾಸವಾಗಿದ್ದರೆ 10 ಮಂದಿ ಅಣ್ಣ ತಮ್ಮಂದಿರು ಪಾಲು ಮಾಡಿಕೊಂಡ್ರೆ ಅವರಿಗೆಲ್ಲರಿಗೂ ಪ್ರತ್ಯೇಕವಾಗಿರ್ತಕ್ಕಂಥ ಹಕ್ಕುಪತ್ರಗಳನ್ನು ಆರ್ಟಿಸಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಅತ್ಯಂತ ಹೆಚ್ಚು ಪೋಡಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಅದು 2,000 ಮಂದಿಗೆ. ಅದು ಈ ಜಿಲ್ಲೆ, ಈ ಒಂದು ತಾಲೂಕಿನಲ್ಲಿ ಭೌಗೋಳಿಕವಾಗಿ ದೊಡ್ಡ ತಾಲೂಕಾದರೂ ಕೂಡ ಪ್ರತಿಯೊಬ್ಬನೂ ಕೂಡ 5 ಸೆನ್ಸೋ 10 ಸೆನ್ಸೋ ಮಾಡಿ ವಾಸ ಮಾಡಿಕೊಂಡಿದ್ದರು. ಅವರಿಗೆ ಇವತ್ತು ಅವರ ಹಕ್ಕು ಸಿಗ್ತಾ ಇರಲಿಲ್ಲ. ಜಾಗ ಪರ್ಚೇಸ್ ಮಾಡಿದರು, ಸರ್ವೆ ಮಾಡಲಿಕ್ಕೆ ಹೇಳಿದರೆ ಇಡೀ ಪ್ಲಾಟ್ನಲ್ಲಿ ಇರ್ತಕ್ಕಂಥ 100 ಮಂದಿಗೆ ಅರ್ಜಿ ಅವರಿಗೆ ನೋಟಿಸ್ ಮಾಡಬೇಕು, ಅವ್ರಿಗೆಲ್ಲರನ್ನ ಕರೀಬೇಕು. ಇಂಥ ಅತ್ಯಂತ ದೊಡ್ಡ ಜಟಿಲವಾಗಿರ್ತಕ್ಕಂಥ ಒಂದು ಸಮಸ್ಯೆಗೆ ಇವತ್ತು ರಾಜ್ಯ ಸರ್ಕಾರ ಪರಿಹಾರವನ್ನು ಯಾವುದೇ ಖರ್ಚಿಲ್ಲದೆ ಪರಿಹಾರವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿಕೊಟ್ಟಿದೆ. ಹಾಗಾಗಿ ನಾಡ್ದು ಬರುವುದು ಮತ್ತು ಹೋಗುವುದು ಮಾತ್ರವಲ್ಲ, ಇಡೀ ರಾಜ್ಯದ ಜಿಲ್ಲೆಯ ಸುಮಾರು 7,000 ರಿಂದ 8,000 ಮಂದಿಗೆ ಅಲ್ಲಿ ಕರೆಸಿ ಮುಖ್ಯಮಂತ್ರಿಗಳ ಕೈಯಲ್ಲಿಯೇ ಅವರಿಗೆ ಪಟ್ಟೆಯನ್ನು ಕೊಟ್ಟು, ಪ್ರತಿಯೊಬ್ಬನ ಕೈಯಲ್ಲಿಯೂ ಆರ್ಟಿಸಿಯನ್ನು ಕೊಟ್ಟು ಅವರನ್ನು ಹಿಂದೆ ಕಳಿಸ್ತಕ್ಕಂಥದ್ದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಕಾರ್ಯಕ್ರಮ ಆಗ್ತದೆ. ಮತ್ತು ಬರೇ
ಮಾತಾಡೋದು ಮಾತ್ರವಲ್ಲ, ಕೃತಿಯಲ್ಲಿಯೂ ನಾವು ಚುನಾವಣಾ ಸಂದರ್ಭದಲ್ಲಿ ಏನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೇವೆ ಆ ಆಶ್ವಾಸನೆ ಈಡೇರಿಸುವ ದಿಕ್ಕಿನಲ್ಲಿ ಮತ್ತು 2 ವರ್ಷ ಮೇ 20ಕ್ಕೆ ಪೂರ್ಣಗೊಳ್ಳುವಂಥ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 7 ರಿಂದ 8 ಸಾವಿರ ಮಂದಿಗೆ ನೇರವಾಗಿ ಅವರಿಗೆ ತನ್ನ ಕೈಗೆ ಅಧಿಕಾರವನ್ನು, ಹಕ್ಕುಪತ್ರವನ್ನು, ಅವರ ಹಕ್ಕುಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇದೇ 16 ತಾರೀಕಿಗೆ ಮಂಗಳೂರಿನಲ್ಲಿ ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಮಧ್ಯಾಹ್ನದ ಮೇಲೆ ಮುಖ್ಯಮಂತ್ರಿಗಳು ನಗರಕ್ಕೆ ಬರ್ತಾರೆ. ಬಂದ ಮೇಲೆ ಒಂದು ದೊಡ್ಡ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಸುಮಾರು 30 ಕ್ರೋರ್ಸ್ ವತಿಯಿಂದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಕಬಡ್ಡಿ, ಶಟಲ್ ಮತ್ತು ವಾಲಿಬಾಲನ್ನು ಇಂಡೋರ್ ಆಗಿ ಮಾಡಲಿಕ್ಕೆ, ಅದು ಏರ್ ಕಂಡೀಷನ್ ಇರ್ತಕ್ಕಂಥ ದೇಶದಲ್ಲಿ ಆಗಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಇಂಡೋರ್ ಕಾಂಪ್ಲೆಕ್ಸನ್ನು ಕೂಡ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಅದರ ನಂತರ ಮೈನರ್ ಇರಿಗೇಷನ್ ಅವರದ್ದು ಕಟ್ಟಡ ಏನು ಆಡಳಿತ ಕಚೇರಿ ರೆಡಿಯಾಗಿದೆ, ಅದು ಕೂಡ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ತದನಂತರ ಉರುಸ್ ಕಾರ್ಯಕ್ರಮದಲ್ಲಿ ವಿಖ್ಯಾತವಾಗಿರ್ತ ಭಾಳ ಅತ್ಯಂತ ಫೇಮಸ್ 5 ವರ್ಷಕ್ಕೊಮ್ಮೆ ನಡೆಯುವಂಥ ಉಳ್ಳಾಳ ಉರುಸ್ ಏನಿದೆ ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದ ಯಶಸ್ವಿಗೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತರ ವತಿಯಿಂದ ಇವತ್ತು ಪಕ್ಷದ ಸಭೆಯನ್ನು ನಾನು ನಡೆಸಿ ಪಕ್ಷದ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಬೇಕು ಅಂತೇಳುವ ಕರೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ತಾಲೂಕು ಆಫೀಸಿಗೆ ಇವತ್ತು ತೆರಳಿ ತಾಲೂಕು ಆಫೀಸ್ನಲ್ಲಿ ಏನೇನು ತಯಾರಿಗಳನ್ನು ಫಲಾನುಭವಿಗಳಿಗೆ ಕರೆದುಕೊಂಡು ಬರಲಿಕ್ಕೆ ಮಾಡಿದ್ದೀರಿ ಅದರ ಬಗ್ಗೆ ಕೂಡ ನಾನು ಇವತ್ತು ತಹಸೀಲ್ದಾರು ಮತ್ತು DT ಅವರ ಜೊತೆ ಚರ್ಚೆ ಮಾಡಿದ್ದೇನೆ. ಮತ್ತು ಇದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ರೀತಿಯಲ್ಲಿ ನಾನು ಶಾಸಕನಾಗಿ ಜಿಲ್ಲೆಯ ಎಲ್ಲ ಭಾಗಗಳಿಗೆ ತೆರಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಫಲಾನುಭವಿಗಳಿಗೆ ಕರ್ಕೊಂಡು ಬರಬೇಕು ಮತ್ತು ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿಸಬೇಕು, ಅದೇ ರೀತಿ ಅವರನ್ನು ತಂದು ಹಿಂದಕ್ಕೆ ಮುಟ್ಟಿಸಬೇಕು ಅಂತೇಳುವ ರೀತಿಯಲ್ಲಿ ಕೂಡ ಇವತ್ತು ಚಿಂತನೆಯನ್ನು ಮಾಡಿದ್ದೇವೆ. ಮತ್ತು ಇದರ ಬಗ್ಗೆ ಸರಿಯಾದ ಮಾರ್ಗದರ್ಶನವನ್ನು ಕೂಡ ಎಲ್ಲ ಅಧಿಕಾರಿಗಳಿಗೆ ನಾನು ಒಬ್ಬ ಶಾಸಕನಾಗಿ ಕೊಟ್ಟಿದ್ದೇನೆ. ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಮೊನ್ನೆ ಮಂಗಳೂರಿನಲ್ಲಿ ಸಭೆ ಮಾಡಿ ಈ ಒಂದು ಕಾರ್ಯಕ್ರಮದ ತಯಾರಿಗಾಗಿ ನಾವು ಈಗಾಗಲೇ ವಿಚಾರಗಳನ್ನು ಮಾಡಿದ್ದೇವೆ ಮತ್ತು ಅಧಿಕಾರಿಗಳು ಸರ್ಕಾರದ ಮಟ್ಟದಲ್ಲಿ ಕೂಡ ಮಾಡಿದ್ದಾರೆ. ಎಲ್ಲ ಇಲಾಖೆಗಳು ಕೂಡ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿಯೇ ಆ ಒಂದು ಕಟ್ಟಡದಲ್ಲಿ, ನೂತನ ಕಟ್ಟಡದಲ್ಲಿ ಅವರು ತಮ್ಮ ಕಚೇರಿಗಳನ್ನು ಪ್ರಾರಂಭ ಮಾಡುವ ರೀತಿಯಲ್ಲಿ ಕೂಡ ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ಅವರಿಗೆ ಮಾಹಿತಿಗಳನ್ನು ಕೊಟ್ಟು ಅವರು ಅದನ್ನು ಅಲ್ಲಿ ಸ್ಥಳಾಂತರ ಮಾಡಬೇಕಂತೇಳುವ ರೀತಿಯಲ್ಲಿ ಕೂಡ ತಮ್ಮ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ರಾಜ್ಯದಲ್ಲಿ ಅಭಿವೃದ್ಧಿಯ ಪರ್ವ ನಡೀತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ನೀವು ಪತ್ರಿಕೆಯಲ್ಲಿ ಕಂಡಿರ್ಬೋದು, ಪ್ರತಿಯೊಬ್ಬ ಶಾಸಕರ ಕ್ಷೇತ್ರಕ್ಕೆ 50 ಕೋಟಿ ರೂಪಾಯಿಗಳನ್ನು ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ. ಮತ್ತು ಅದಕ್ಕೋಸ್ಕರ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ಸಪರೇಟಾಗಿ ತೆಗೆದಿಟ್ಟು ಈ ಒಂದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನಗಳನ್ನು ಪ್ರತಿಯೊಂದು ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಅಭಿವೃದ್ಧಿ ಅಂತ ಹೇಳುವಂಥದ್ದು ನಮ್ಮ ಸರ್ಕಾರದ ಪ್ರಮುಖವಾಗಿರತಕ್ಕಂಥ ಮಂತ್ರ. ಅಭಿವೃದ್ಧಿ ಮಾಡಬೇಕು, ಜನರ ಕೆಲಸಗಳನ್ನು ಮಾಡಬೇಕು ಮತ್ತು ಜನರಿಗೆ ಏನು ನಾವು ವಾಗ್ದಾನ ಮಾಡಿದ್ದೇವೆ, ಚುನಾವಣೆ ಸಂದರ್ಭದಲ್ಲಿ ಏನು ನಾವು ಅವರಿಗೆ ಹೇಳಿದ್ದೇವೆ, ಭಾಷೆ ಕೊಟ್ಟಿದ್ದೇವೆ, ಅದನ್ನು ಈಡೇರಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರ 2 ವರ್ಷ ಪೂರ್ಣಗೊಳ್ಳುವಂಥ ಈ ಸಂದರ್ಭದಲ್ಲಿ ಹಂತವಾಗಿ ಮಾಡಿಕೊಂಡು ಬಂದಿದೆ. ಪ್ರತಿಯೊಂದು ಕೆಲಸವನ್ನು ಕೂಡ ನಿರ್ದಿಷ್ಟ ಸಮಯದಲ್ಲಿ ಮಾಡಿಕೊಂಡು ಬಂದಿದೆ. ಇವತ್ತು ಸುಮಾರು 57,000 ಕೋಟಿ ರೂಪಾಯಿ ಇವತ್ತು ಜನರಿಗೆ ನೇರವಾಗಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಗ್ಯಾರಂಟಿ ಯೋಜನೆಗಳು ಇಂಪ್ಲಿಮೆಂಟ್ ಆಗಿದೆಯೋ ಇಲ್ಲವೋ ಅಂತ ನೋಡಲಿಕ್ಕೆ ಒಂದು ಇಂಪ್ಲಿಮೆಂಟ್ ಸಮಿತಿಗಳನ್ನು ಮಾಡಿ, ಯಾರಿಗೆ ಸಿಗಲಿಲ್ಲ ಅವರಿಗೆ ಮತ್ತೆ ಸಿಗುವಂತೆ ಮಾಡಿ, ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಜಿಲ್ಲೆಯಿಂದ ರಾಜ್ಯ ಮಟ್ಟದವರೆಗೆ, ರಾಜ್ಯ, ಜಿಲ್ಲೆ ಮತ್ತು ತಾಲೂಕು ಮಟ್ಟಗಳಲ್ಲಿ ಸಮಿತಿಗಳನ್ನು ಮಾಡಿ ಯಾರೂ ಗ್ಯಾರಂಟಿ ಯೋಜನೆಯಿಂದ ಹೊರಗಿಡಬಾರ್ದು. ನಾಮ ಮಾತ್ರಕ್ಕೆ ಗ್ಯಾರಂಟಿ ಯೋಜನೆ ಅಲ್ಲ, ಇದು ಪ್ರತಿಯೊಬ್ಬನ ಬದುಕಿ ಕಟ್ಟಿಕೊಳ್ಳುವಂಥ ಪ್ರಶ್ನೆ ಆಗಬೇಕು. ಪ್ರತಿಯೊಬ್ಬನ ಬದುಕು ಅದರಲ್ಲಿ ಕಟ್ಟಿಕೊಳ್ಬೇಕು ಅಂತೇಳುವ ರೀತಿಯಲ್ಲಿ ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ ಮತ್ತು ಇದು ಸಂಪೂರ್ಣ ಯಶಸ್ವಿಯಾಗಿ ನೆರವೇರ್ತಾ ಬಂದಿದ್ದೇವೆ. ಅನೇಕ ಮಾತುಗಳು ಬಹುಶಃ ಅಭಿವೃದ್ಧಿಯಲ್ಲಿ ಈ ಭಾಗಕ್ಕೆ ಏನು ಅಭಿವೃದ್ಧಿ ಆಗಿದೆ ಅಂತ ನೀವು ನಮ್ಮ ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡಿದವರು ಕೇಳಿದರೆ ಗೊತ್ತಾಗುತ್ತೆ ಏನೆಲ್ಲ ಮಾಡಿದ್ದಾರೆ ಅಂತ, ಯಾವ ಕಾರ್ಯಕ್ರಮಗಳದು ನಾವು ಯೋಜನೆ ತಂದಿದ್ದೇವೆ. ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಒಂದೊಂದು ಕಾರ್ಯಕ್ರಮವನ್ನು ಕೂಡ ಅಷ್ಟೊಂದು ನಿಷ್ಠೆಯಿಂದ, ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ, ಜನರ ಸೌಕರ್ಯದ ದೃಷ್ಟಿಯಿಂದ ಇದನ್ನು ಮಾಡಿದ್ದೇವೆ. ಹಾಗಾಗಿ ಒಂದು ಅತ್ಯಂತ ಒಳ್ಳೆಯ ಸರ್ಕಾರ ಈ ರಾಜ್ಯದಲ್ಲಿ 2 ವರ್ಷದಲ್ಲಿ ಮೂಡಿ ಬಂದಿದೆ. ಮುಂದೆ ಕೂಡ ನಮ್ಮ ಸರ್ಕಾರದ 3 ವರ್ಷದ ಅವಧಿಗಳು, ಈ ಸರ್ಕಾರಕ್ಕೆ ಒಮ್ಮೆ ಚುನಾಯಿತರಾದ ಸರ್ಕಾರಕ್ಕೆ 5 ವರ್ಷದ ಅವಧಿ ಇರ್ತದೆ. 5 ವರ್ಷದ ಅವಧಿಯಲ್ಲಿ ಏನೇನು ಆಶ್ವಾಸನೆ ಜನರಿಗೆ ಕೊಟ್ಟಿದ್ದೇವೆ
ಅದು ಈಡೇರಿಸುವಂಥದ್ದು ನಮ್ಮ ಪ್ರಮುಖವಾದ ಕರ್ತವ್ಯವಾಗಿದೆ. ಈ ದೃಷ್ಟಿಯಲ್ಲಿ ನಮ್ಮ ಬೆಳ್ತಂಗಡಿ ಸಂಬಂಧಪಟ್ಟ ಹಾಗೆ ರಕ್ಷಿತ್ ಶಿವರಾಮ್ ಅವರು ಅನೇಕ ಯೋಜನೆಗಳನ್ನು ಜನರ ಬೆನ್ನತ್ತಿ, ಸಚಿವರುಗಳ ಬೆನ್ನತ್ತಿ ಈ ಭಾಗಕ್ಕೆ ಏನೇನು ಯೋಜನೆಗಳು ಬೇಕು, ಯಾವ ಯೋಜನೆಗಳು ಬಾಕಿ ಉಳಿದಿದ್ದಾವೆ, ಇದೆಲ್ಲವನ್ನು ಅವರು ಕೂಡ ಅವರ ನಾಯಕತ್ವದಲ್ಲಿ ಸರ್ಕಾರದ ಮುಂದೆ ತರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ಹಿಂದೆ ಉಸ್ತುವಾರಿ ಸಚಿವರು ಕೂಡ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ. ಮೊನ್ನೆ ಡೆಪ್ಟಿ ಸಿ ಎಂ ಅವರು ಕೂಡ ಈ ಭಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹಾಗಾಗಿ ಒಳ್ಳೆಯ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಮತ್ತು ಜನರಿಗೆ ನೆಮ್ಮದಿಯ ಬದುಕು ಕೊಡುವಂಥದ್ದು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ. ಅದನ್ನು ನಾವು ಸುಸೂತ್ರವಾಗಿ ಮಾಡ್ತಾ ಇದ್ದೇವೆ. ಯಾರೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದರೆ, ಯಾರಾದರೂ ಅದಕ್ಕೆ ವಿರುದ್ಧವಾಗಿ ಮಾಡಿದರೆ, ಯಾರಾದರೂ ಸಮಾಜವನ್ನು ಒಡೆಯತಕ್ಕಂಥ ಕೆಲಸ ಮಾಡಿದರೆ ಅದನ್ನು ನಾವು ಸಹಿಸೋದಿಲ್ಲ. ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಸೇರಿ ಅದನ್ನು ಸಹಿಸೋದಿಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಸಮಾಜ ಘಾತುಕ ಶಕ್ತಿಗಳಿಗೆ ಯಾರು ಬೆಂಬಲ ಕೊಡ್ತಾರೆ? ಸಮಾಜವನ್ನು ವಿಂಗಡಣೆ ಮಾಡತಕ್ಕಂಥ ಕೆಲಸ ಯಾರು ಮಾಡ್ತಾರೆ? ಯಾರು ಸಮಾಜವನ್ನು ವಿಂಗಡಣೆ ಮಾಡ್ತಾರೆ? ಅವರ ಬಗ್ಗೆ ರಾಜ್ಯ ಸರ್ಕಾರ ಸೂಕ್ತವಾದ ಕ್ರಮ ತೆಗೆದುಕೊಳ್ತದೆ ಮತ್ತು ಅಂಥವರಿಗೆ ಯಾವುದೇ ಕ್ಷಮೆಯನ್ನು ಕೊಡೋ ಪ್ರಶ್ನೆ ಇಲ್ಲ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅಧಿಕಾರಿಗಳು ಭಾಳ ಚೆನ್ನಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಏನೇ ಈಗ ಮಳೆ ಕಾಲ ಪ್ರಾರಂಭ ಆಗಿದೆ, ಅದನ್ನು ಕೂಡ ನಾನು ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಬೇಕಾದಂಥ ತಯಾರಿ ಕೂಡ ಮಳೆಗಾಲ ಬರುವಂಥ ಪ್ರಾರಂಭದಲ್ಲಿ ಸ್ವಲ್ಪ ಅಲ್ಲಿಗಳು ನೀರು ನಿಲ್ಲುವುದು ಅದೆಲ್ಲ ಕಾರ್ಯಕ್ರಮಗಳು ಇರ್ತವೆ. ಅದೆಲ್ಲವನ್ನು ಸರಿ ಮಾಡಬೇಕು ಅಂತ ಹೇಳಿದ್ರು ಕೂಡ ತಹಸೀಲ್ದಾರಿಗೆ ಈ ಸಂದರ್ಭ ಸೂಚನೆಯನ್ನು ಕೊಟ್ಟಿದ್ದೇವೆ. ನಾವೆಲ್ಲರೂ ಈ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಎಲ್ಲ ವರ್ಗಗಳಲ್ಲಿ ಕೂಡ ಜನರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಬದ್ಧವಾಗಿದೆ ಮತ್ತು ಎಲ್ಲ ಕೊಟ್ಟಂಥ ಭರವಸೆಗಳನ್ನು ಕೂಡ ಹಂತ ಹಂತವಾಗಿ ನೆರವೇರಿಸ್ತೇವೆ ಅಂತ ಹೇಳಿದ್ರು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ನನ್ನ ನಮಸ್ಕಾರ. ಪ್ರಪ್ರಥಮವಾಗಿ ಆಪರೇಷನ್ ಸಿಂಧೂರಿನಲ್ಲಿ ದೇಶದ ಗಡಿ ಕಾಯುವ ಸಂದರ್ಭದಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದಂಥ ಎಲ್ಲ ವೀರ ಯೋಧರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ, ಅವರ ತ್ಯಾಗ ಬಲಿದಾನ ಈ ನಾಡು, ಈ ದೇಶ ಯಾವತ್ತಿಗೂ ಮರೆಯೋದಿಲ್ಲ ಎನ್ನುವ ವಿಚಾರವನ್ನು ಹೇಳ್ತಾ, ಅವರ ಕುಟುಂಬಕ್ಕೆ ಭಗವಂತ ಅವರ ಅಗಲಿಕೆಯನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ಮುಖ್ಯ ವಿಚಾರ ಒಂದು ಐತಿಹಾಸಿಕವಾದ DC ಕಚೇರಿಯನ್ನು ಈ ಜಿಲ್ಲೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅದಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ. ಬಹುಶಃ 18ನೇ ಶತಮಾನದಲ್ಲಿ ಬ್ರಿಟಿಷ್ ಆಳ್ವಿಕೆ ಇದ್ದ ಸಂದರ್ಭದಲ್ಲಿ ಕಲೆಕ್ಟರ್ ಆಗಿ ನೇಮಕಗೊಂಡಂಥ DC ಅವರಿಗೆ ಒಂದು ಕಚೇರಿಯನ್ನು ದೂರದ ಮಂಗಳೂರಿನಲ್ಲಿ ಮಾಡಿದರು. ಇವತ್ತು ಪಡಿಲ್ನಲ್ಲಿ ಒಂದು ನೂತನವಾದ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಆ ಕಚೇರಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು, ಪಕ್ಷದ ಕಾರ್ಯಕರ್ತರು, ಈ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಬಂದು ಅದರಲ್ಲಿ ಭಾಗವಹಿಸಬೇಕಂತ ತಮ್ಮ ಮುಖಾಂತರ ನಾನು ಕೇಳಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಾದ ನಂತರ ನಮ್ಮ ಪ್ರಣಾಳಿಕೆಯಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ವಿ. ಪೋಡಿ ಮುಕ್ತ ಕರ್ನಾಟಕವನ್ನಾಗಿ ಮಾಡ್ತೇವೆ ಅನ್ನೋ ಒಂದು ಘೋಷಣೆಯನ್ನು ಮಾಡಿದ್ವಿ. ಬಹುಶಃ ಯಾವಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರುತ್ತೆ, ಅಕ್ಷರಶಃ ಇದು ಬಡವರ ಪಾಲಿನ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಕಂದಾಯ ಇಲಾಖೆಯಲ್ಲಿ ಭಾಳ ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ಕಾಂಗ್ರೆಸ್ ಪಕ್ಷ ಈ ಹಿಂದೆಯೂ ಮಾಡಿದೆ. ದೇವರಾಜ ಅವರ ಕಾಲದಲ್ಲಿ ಭೂ ಸುಧಾರಣೆ ಕಾಯ್ದೆ ಅನ್ನುವ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವನ್ನು ತರುವ ಮುಖಾಂತರ ಈ ರಾಜ್ಯದ ಬಡ ಜನರಿಗೆ ಒಂದು ಸೂರನ್ನು ಕಲ್ಪಿಸಿಕೊಡುವಂಥ, ಒಂದು ಭೂಮಿಯ ಹಕ್ಕನ್ನು ಕೊಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಮಾಡಿತ್ತು. ಅದಾದ ನಂತರ ಬೇರೆ ಬೇರೆ ಕಂದಾಯ ಸಚಿವರು ಬಂದಾಗ ಒಂದೊಂದು ಕಾರ್ಯಕ್ರಮಗಳನ್ನು ಕೊಟ್ಟರು. ಇತ್ತೀಚಿನ ದಿನಗಳಲ್ಲಿ ಕಾಗೋಡು ತಿಮ್ಮಪ್ಪನವರು ಕಂದಾಯ ಆಗಿದ್ದಾಗ ಬಗರ್ ಹುಕುಂನಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದರು. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದಿಂದ SM ಕೃಷ್ಣರವರು ಆಯ್ಕೆಯಾದಾಗ ಭೂಮಿ ಎನ್ನುವ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ತಂದು ಎಲ್ಲರಿಗೂ RTC ತಮ್ಮ ಮನೆ ಬಾಗಿಲಿಗೆ ಬರುವಂಥ ಕೆಲಸವನ್ನು ಅವರು ಮಾಡಿದ್ರು. ದಿಶಾಂಕ್ ಎನ್ನುವ ಆ್ಯಪನ್ನು 2013ರ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಬಂದಾಗ ಕೊಡ್ತು. ಇವತ್ತು ಪೋಡಿ ಮುಕ್ತ ರಾಜ್ಯ ಎನ್ನುವ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು
ಕೃಷ್ಣ ಬೈರೇಗೌಡ ಮಾನ್ಯ ಕಂದಾಯ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಈ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಬಂದಿದೆ. ಇಲ್ಲಿಯವರೆಗೆ ಕಂದಾಯ ಇಲಾಖೆ ಅಂತ ಹೇಳಿದ್ರೆ ಬಡವರಿಗೆ, ಸಾಮಾನ್ಯ ಜನರಿಗೆ ಅದೊಂದು ಗಗನಕುಸುಮವಾಗಿ ಉಳಿದಿತ್ತು. ಕಂದಾಯ ಇಲಾಖೆ ಹತ್ರ ಹೋಗೋದಂತ ಹೇಳಿದ್ರೆ ಅದು ಅಲೆದಾಟ, ನಿರಂತರವಾದ ಅಲೆದಾಟ. ಇವತ್ತು ಕೋಡಿ ಮುಕ್ತ ರಾಜ್ಯದೊಂದಿಗೆ ಅಲೆದಾಟ ಮುಕ್ತ ಕಂದಾಯ ಇಲಾಖೆ ಕೂಡ ಆಗಲಿಕ್ಕೆ ಈ ರಾಜ್ಯ ಸರ್ಕಾರ ಒಂದು ಮಹತ್ವಾಕಾಂಕ್ಷೆ ಹೆಜ್ಜೆಯನ್ನಿಟ್ಟಿದೆ. ನಾವು ಗ್ರಾಮೀಣ ಭಾಗದಲ್ಲಿ ಒಂದು ಭೂಮಿ ನಮಗೆ ಇದೆ ಅಂತ ಹೇಳಿದ್ರೆ ಅಲ್ಲಿಗೊಂದು ನಕ್ಷೆ ಬೇಕಾಗುತ್ತೆ, ಚಕ್ಬಂದಿಯನ್ನು ಸರಿ ಮಾಡ್ಕೋಬೇಕಾಗತ್ತೆ, ಅಲ್ಲಿಗೆ ಪಹಣಿ ಬೇಕು, ಲೆವೆನಿ ಸ್ಕೆಚ್ ಬೇಕು, ಆಕಾರ ಬಂದ್ ಬೇಕು, ವಿಲೇಜ್ ಮ್ಯಾಪ್ ಬೇಕು. ಯಾವ ದಾಖಲೆ ಕೂಡ ಅಲ್ಲಿ ಇದ್ರೂ ಕೂಡ ಬಡವರಿಗೆ ಹೇಳ್ತಾರೆ ನೀವೇ ಹೋಗಿ ಅದನ್ನು ತರಬೇಕು ಅನ್ನೋ ವಿಚಾರವನ್ನು ಹೇಳ್ತಾರೆ. ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಇದರ ಜವಾಬ್ದಾರಿಯನ್ನು ಹೊತ್ಕೊಂಡು ಈ ಒಂದು ಕೆಲಸಕ್ಕೆ ಕೈ ಹಾಕಿರುವಂಥ ವಿಚಾರವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ರಾಜ್ಯದಲ್ಲಿ ಅತಿ ದೊಡ್ಡ ತಾಲೂಕು ಅಂತ ಹೇಳಿದ್ರೆ ಜಾಯ್ಡಾ, ಉತ್ತರ ಕನ್ನಡ ಜಿಲ್ಲೆಯ ಜಾಯ್ಡಾ ತಾಲೂಕು ರಾಜ್ಯದ ಅತಿ ದೊಡ್ಡ ತಾಲೂಕು. ಅದನ್ನು ಬಿಟ್ಟರೆ ರಾಜ್ಯದ ಅತಿ ದೊಡ್ಡ ತಾಲೂಕು ಬೆಳ್ತಂಗಡಿ. 81 ಗ್ರಾಮಗಳನ್ನು ಹೊಂದಿರುವಂಥ ತಾಲೂಕು. ಇವತ್ತು ಬಹಳ ಕಷ್ಟ. ಇಲ್ಲಿಯ ಗುಡ್ಡಗಾಡು ಪ್ರದೇಶ, ಕೆಲವು ಕಡೆ ಬಯಲು ಪ್ರದೇಶ ಇದೆ, ಕೆಲವು ಕಡೆ ಮಲೆನಾಡು ಪ್ರದೇಶ ಇದೆ, ಇಲ್ಲಿಯ ಕಾಡು. ಇದನ್ನೆಲ್ಲ ಸರ್ವೆ ಮಾಡಬೇಕು ಅಂತ ಹೇಳಿದ್ರೆ ಇದು ಬಹಳ ದೊಡ್ಡ ಕೆಲಸ. ಈ ಎಲ್ಲ ಕೆಲಸವನ್ನು ಇವತ್ತು ಹೆಚ್ಚುವರಿ ಸರ್ವೆ ಅಧಿಕಾರಿಗಳನ್ನು ಹಾಕಿ ಕಡೂರು ಭಾಗದಿಂದ, ನಮ್ಮ ಚಿಕ್ಕಮಗಳೂರು ಭಾಗದಿಂದ ಹೆಚ್ಚುವರಿ ಅಧಿಕಾರಿಗಳನ್ನು ಹಾಕಿ ಸರಿಸುಮಾರು 12 ಸರ್ವೇಯರ್ಗಳನ್ನು ಹೊರ ಜಿಲ್ಲೆಗಳಿಂದ ತಂದು ನಮ್ಮ ಸರ್ವೇಯರ್ಗಳು ಸೇರಿ ಸರಿಸುಮಾರು 32 ಸರ್ವೇಯರ್ಗಳನ್ನು ಸೇರಿಸಿಕೊಂಡು ಯುದ್ಧೋಪಾದಿಯಲ್ಲಿ ನಮ್ಮ ತಹಸೀಲ್ದಾರರವರು, ಕಂದಾಯ ಇಲಾಖೆ, ಸರ್ವೆ ಇಲಾಖೆ ಎಲ್ಲರೂ ಸೇರಿ ಇವತ್ತು ಈ ಪೋಡಿ ಪ್ಲಾಟಿಂಗ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಪ್ಲಾಟಿಂಗಲ್ಲಿ ಬೆಳ್ತಂಗಡಿ 1ರಲ್ಲೇ ಸರಿಸುಮಾರು 2,000 ಜನರಿಗೆ ಪ್ಲಾಟಿಂಗ್ ಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ. ತಹಸೀಲ್ದಾರ್ ಚರ್ಚೆ ಮಾಡಿದ್ದೇನೆ. ಕೆಲವರಿಗೆ ಯಾರು ಅರ್ಜಿ ಕೊಟ್ಟಿದ್ದಾರೆ ಅವ್ರದ್ದು ಸಂಪೂರ್ಣ ಮಾಡಿದ್ದಾರೆ ಸರ್ವೆ ಮಾಡಿ. ಇನ್ನೂ ಕೆಲವು ಮಾಡ್ತಾ ಇದ್ದಾರೆ. ಇಟ್ಸ್ ಇಸ್ ನಾಟ್, ರಕ್ಷಿತ್ ಹೇಳಿದ್ರಲ್ಲ, ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಗ್ರಾಮ್. ಇದು ಇವತ್ತಿಗೆ ಮುಗಿಯುವುದಿಲ್ಲ. ಯಾರ್ಯಾರ್ದು ಕೊಟ್ಟಿದ್ದಾರೆ ಅದು ಮಾಡಿದ್ದಾರೆ. ಈಗ 2,000 ಇಸ್ ಅವರ್ ಟಾರ್ಗೆಟ್. ಈ ತಾರೀಕಿನೊಳಗೆ 2,000 ಮಾಡಿ ಮುಗಿಸಬೇಕು ಅಂತ ಹೇಳಿದ್ದೇವೆ ಫಾರ್ ದಿಸ್ ತಾಲೂಕು. ಒಂದು ತಾಲೂಕಿಗೆ 2,000 ಮಂದಿಗೆ. ಹಾಗಾಗಿ ಹೊರಗಿನಿಂದ ಸರ್ವೇಯರ್ ಅಂತಂದು ಫ್ಲಾಟಿಂಗ್ ಮಾಡಿಸಿ, ಸರ್ವೆ ಮಾಡಿಸಿ, ಏನೇನೋ ಮಾಡಿದ್ದೇವೆ. ಇನ್ನೂ ಇದು ಕಂಟಿನ್ಯೂ ಆಗ್ತದೆ. ಕೆಲವು ಬಾಕಿ ಇದ್ದದ್ದು ಮುಂದಿನ ದಿನಗಳಲ್ಲಿ ನಡೀತಾ ಇದ್ದದೆ. ದಿಸ್ ವಿಲ್ ಬಿ ಎ ಕಂಟಿನ್ಯೂಸ್ ಪ್ರೋಸೆಸ್. ಇದು ಇವತ್ತಿಗೆ ಮುಗಿಲಿಲ್ಲ. ಇವತ್ತಿಗೆ ನಾವು 2,000 ಮಂದಿಗೆ ಫಲಾನುಭವಿಗಳು ರೆಡಿಯಾಗಿದ್ದಾರೆ. ಅವ್ರನ್ನ ಕೊಂಡೋಗಿ ಅದನ್ನು ಅವರ ಕೈಗೆ ಅಧಿಕಾರವನ್ನು ಕೊಡ್ತೀವಿ. ಇರುವಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳಲಿಕ್ಕೆ ಭಾಳ ಇಷ್ಟಪಡ್ತಾ ಇದ್ದೇನೆ. ಹಿಂದೆ BJP ಸರ್ಕಾರ ಇದ್ದಾಗ ಆರ್ ಅಶೋಕ್ರವರು ಕಂದಾಯ ಸಚಿವರಾಗಿದ್ದಾಗ ಒಂದು ಘೋಷಣೆಯನ್ನು ಮಾಡಿದರು. ಮನೆಗೆ RTC ಕೊಡ್ತೀನಿ ಅಂತ ಹೇಳಿದರು. ಅದು ಎಲ್ಲ ಸುಳ್ಳು. ಯಾವ RTC ಮನೆಗೆ ಬಂದಿಲ್ಲ. ಇವತ್ತು ಕೂಡ ಬೆಳ್ತಂಗಡಿ 1ರಲ್ಲಿ 36,000 ಅಕ್ರಮ ಸಕ್ರಮ ಅರ್ಜಿಗಳು ಬಾಕಿ ಇದೆ. ಇವತ್ತು ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಈ ತಾಲೂಕಿಗೆ ಒಂದು 2,000 ಅರ್ಜಿಗಳ ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಯಾವ ದೊಡ್ಡ ಸರ್ವೆ ನಂಬರ್ನ ಅವರು ಸರ್ವೆ ಮಾಡಲಿಕ್ಕೆ ಹೋಗಿದ್ದಾರೆ ಆ ಸರ್ವೆ ನಂಬರ್ನ ಮುಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೊಂದು ನಿರಂತರ ಪ್ರಕ್ರಿಯೆ. ಇದು ಆರ್ ಅಶೋಕ್ರವರು ಕಂದಾಯ ಸಚಿವರಾಗಿದ್ದಾಗ ಆಗಿದ್ದ ಕಾರ್ಯಕ್ರಮ ಅಲ್ಲ, ಅಥವಾ ಅವರು ಕೊಟ್ಟಿದ್ದಂಥ ಜಾತಿ ಗಣತಿ ಪತ್ರ ಹಳೆ RTCಗಳನ್ನು ಕೊಟ್ಟು ನಾವು ಇಡೀ ರಾಜ್ಯಕ್ಕೆ ಮನೆ ಬಾಗಿಲಿಗೆ RTC ಕೊಟ್ಟಿದ್ದೇವೆ, ಆ ಕಾರ್ಯಕ್ರಮ ಅಲ್ಲ. ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿದ್ದಾರೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಎಲ್ಲರಿಗೂ ಕೊಡೋ ಮುಖಾಂತರ ಈ ರಾಜ್ಯವನ್ನು, ಈ ತಾಲೂಕಿನಲ್ಲಿ ಮಾತ್ರ ಅಲ್ಲ, ಈ ಜಿಲ್ಲೆ ಮಾತ್ರ ಅಲ್ಲ, ಈ ರಾಜ್ಯವನ್ನು ಪೋಡಿ ಮುಕ್ತ ರಾಜ್ಯವನ್ನಾಗಿ ಮಾಡುವಂಥ ಮಹತ್ವಾಕಾಂಕ್ಷೆಯ ಯೋಜನೆ ಇದೆ. ಶೇಖರ್ ಕುಕ್ಕೇಡಿ ಇದ್ದಾರೆ. ಐ ಹ್ಯಾವ್ ಟೇಕನ್ ದ ಇಶ್ಯೂ ಇನ್ ದಿ ಹೌಸ್. ವಿಧಾನ ಪರಿಷತ್ನಲ್ಲಿ ಇದನ್ನು ನಾನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ನಾನೀಗ ವೆಯ್ಟ್ ಮಾಡ್ತಾಯಿದ್ದೇನೆ. CM ಬಂದು ಹೋದ ಮೇಲೆ CMನಲ್ಲಿ ಕೈಯಲ್ಲಿಯೇ ಇಲ್ಲಿ ಕೂಡ ಅವರಿಗೆ DC ಮನ್ನ ಲ್ಯಾಂಡಿನ ಹಕ್ಕುಪತ್ರಗಳನ್ನು ಕೊಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇತ್ತು. ಆದರೆ DC ಅವರು ಉಸ್ತುವಾರಿ ಮಂತ್ರಿಗಳು ಹೇಳಿದರು ಇದಾದ ಕೂಡಲೇ 16 CM ಹೋದ ಮೇಲೆ ಇಮಿಡಿಯೇಟಾಗಿ ಸಭೆಯನ್ನು ಕರೆದು, ಈಗಾಗಲೇ ಎಷ್ಟು ಜಾಗ ಇದೆ ಉಡುಪಿಯಲ್ಲಿ ಪ್ರೋಸೆಸ್ ಸ್ಟಾರ್ಟ್ ಮಾಡಿದಾಗ ಇಲ್ಲಿಯೂ ಮಾಡಿ ಅರ್ಜಿಗಳನ್ನು ಕರೆಸಿ ಆ ಜಾಗವನ್ನು ಅವರಿಗೆ ಹಂಚಿತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ನಿರ್ದೇಶನ ಕೊಟ್ಟಿದೆ. ಈಗಾಗಲೇ ಕೃಷ್ಣ ಬೈರೇಗೌಡರು ಇದರ ಬಗ್ಗೆ ಮಾತಾಡಿದ್ದಾರೆ ಮತ್ತು ಸರ್ಕಾರ ಭರವಸೆ ಕೊಟ್ಟಿದೆ ಸದನದಲ್ಲಿ. ಇದು ಭರವಸೆ ಸಮಿತಿಗೆ ಹೋಗ್ತದೆ. ಹಾಗಾಗಿ ಇಂದು ಸರ್ಕಾರ ತಪ್ಪಿಸುವಂತಿಲ್ಲ, ಒಂದೊಂದು ಕಾರಣ ಹೇಳುವಾಗಿಲ್ಲ. ಲ್ಯಾಂಡ್ ಐಡೆಂಟಿಫೈ ಮಾಡಬೇಕು, ಎಲ್ಲಿ ಜಾಗ ಖಾಲಿ ಇದೆ ಅದು ಇಮಿಡಿಯೇಟಾಗಿ ಅವರಿಗೆ ಕೃಷಿ ಮಾಡಲಿಕ್ಕೆ ಆ ಸಮುದಾಯಕ್ಕೆ ಕೊಡಬೇಕು ಅಂತ ಒಂದು ತೀರ್ಮಾನ ಆಗಿದೆ. ಅದರ ಬಗ್ಗೆ ನಾನು ಭಾಳ ಉತ್ಸುಕತೆ ಇದ್ದೇನೆ, ಮುತುವರ್ಜಿ ವಹಿಸಿದ್ದೇನೆ. ಅದನ್ನು ಖಂಡಿತ ಮಾಡಿಕೊಡೋ ಭರವಸೆ ನಂದು ಇದೆ.
ಈಗಾಗಲೇ ಸ್ವಾವಲಂಬಿದವರು ನಾನು ಈ ವಿಚಾರವನ್ನು ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ತಂದಿದ್ದೇವೆ ಮತ್ತು ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಭಾಳ ಮುತುವರ್ಜಿಯನ್ನು ವಹಿಸಿ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದ್ರಲ್ಲಿ ಅವರು ಶ್ರಮಿಸ್ತಾ ಇದ್ದಾರೆ. ಈ ಮುಖ್ಯಮಂತ್ರಿಯವರ ಕಾರ್ಯಕ್ರಮ ಆದ ನಂತರ ಮತ್ತೆ ನಾವು ಅದನ್ನು ಖಂಡಿತವಾಗಲಿ ಫಾಲೋ ಅಪ್ ಮಾಡ್ತೀವಿ.